ಬಡವರು ದುಡ್ಡಿನ ಕೊರತೆಯಿಂದಾಗಿ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಧರಿಸೋದು ನಿಮಗೆಲ್ಲ ಗೊತ್ತು. ಈಗಂತೂ ಬ್ರಾಂಡೆಡ್ ಬಟ್ಟೆಗಳ ದರ ಮುಗಿಲು ಮುಟ್ಟಿರೋದ್ರಿಂದ ತೀರಾ ಬಡವರು ಸಂಡೆ ಬಜಾರ್ಗೋ ಮತ್ತೊಂದು ಕಡೆಗೋ ಹೋಗಿ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಖರೀದಿಸಿ ಹಾಕಿಕೊಳ್ಳೋದು ಮಾಮೂಲು. ಇದು ಬಡವರು ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಮಾತ್ರ ಅಂತ ಎಲ್ಲರೂ ಇಷ್ಟು ದಿನ ಅಂದ್ಕೊಂಡಿದ್ರು. ಆದ್ರೆ ಈಗ ಇಂಡಿಯಾದ ಬಾಲಿವುಡ್ ಸೂಪರ್ ಸ್ಟಾರ್ ಸಾವಿರಾರು ಕೋಟಿಯ ಒಡೆಯ ಅಕ್ಷಯ್ ಕುಮಾರ್ ಹೇಳಿದ ಒಂದು ಮಾತು ಕೇಳಿದ್ರೆ ನಾವು ಅಂದುಕೊಂಡಿರುವುದು ಖಂಡಿತ ಸುಳ್ಳು ಅಂತ ಅನಿಸದೇ ಇರೋದಿಲ್ಲ. ಅಷ್ಟಕ್ಕೂ ಅಕ್ಷಯ್ ಕುಮಾರ್ ಹೇಳಿರುವುದು ಏನೆಂದ್ರೆ ಅವರ ಮಗ ಸೆಕೆಂಡ್ ಹ್ಯಾಂಡ್ ಬಟ್ಟೆಯನ್ನ ಧರಿಸ್ತಾನಂತೆ. ಅರೆ, ಏನಿದು ನಿಜನಾ? ಅಥವಾ ಅಕ್ಷಯ್ ಮಗ ಯಾವ್ದಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾನಾ? ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಹಾಕೋ ಸೀನ್ ಏನಾದ್ರೂ ಇದೆಯಾ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ನಿಜವಾಗ್ಲೂ ಅಕ್ಷಯ್ ಕುಮಾರ್ ಮಗ ಆರವ್ ಸೆಕೆಂಡ್ ಹ್ಯಾಂಡ್ ಬಟ್ಟೆಯನ್ನ ಧರಿಸ್ತಾನೆ. ಏಕೆಂದ್ರೆ ಓದೋದಿಕ್ಕೆ ಅಂತ ತನ್ನ 15ನೇ ವಯಸ್ಸಿನಲ್ಲೇ ಮನೆ ತೊರೆದು ಲಂಡನ್ಗೆ ಹೋದ ಆರವ್ ಅಲ್ಲಿ ಸ್ವತಂತ್ರ ಮತ್ತು ಸರಳ ಜೀವನವನ್ನ ನಡೆಸ್ತಾ ಇದ್ದಾನೆ ಅಂತ ಅಪ್ಪ ಅಕ್ಷಯ್ ಕುಮಾರ್ ಹೇಳಿದ್ದಾರೆ. ಮಗ ಆರವ್ಗೆ ದುಡ್ಡು ದುಂದುವೆಚ್ಚ ಮಾಡೋದು ಇಷ್ಟವಿಲ್ಲ. ಆದ್ದರಿಂದ ಲಂಡನ್ನಲ್ಲಿ ಬಟ್ಟೆ ಖರೀದಿಸಲು ಸೆಕೆಂಡ್ಸ್ ಬಟ್ಟೆ ಅಂಗಡಿಗೆ ಹೋಗ್ತಾನೆ. ಅದಷ್ಟೇ ಅಲ್ಲ, ತಾನೇ ಬಟ್ಟೆ ಒಗೆದುಕೊಳ್ಳೋದು, ಅಡಿಗೆ ಮಾಡೋದು, ಪಾತ್ರೆ ತೊಳೆದುಕೊಳ್ಳುವುದು ಮಾಡ್ತಾನೆ ಅಂತ ಹೇಳಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಮಗ ಹೀಗಿರುವುದು ನೋಡಿದ್ರೆ ಅದು ಅದ್ಭುತವೇ ಅಲ್ವೇ?